ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೂವರು ಸಹ ಯಾವುದೇ ರೀತಿಯಲ್ಲಿ ಕೂಡ ಬೇಟೆಯನ್ನು ಆಡ್ತಾ ಇರಲಿಲ್ಲ. ಆದರೆ ಬೇಕಂತಲೇ ಅವ್ರನ್ನ ಬೇಕಂತಲೇ ಶೂಟೌಟ್ ಮಾಡಿದ್ದಾರೆ ಅನ್ನುವಂಥದ್ದು. ಆಂಟೋನಿ ಸ್ವಾಮಿ ಇರ್ಬೋದು, ರೋಸ್ ಪೀಟರ್ ಇರ್ಬೋದು, ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ವ್ಯವಸಾಯನ ಮಾಡ್ತಾ ಇದ್ರು, ಕೃಷಿ ಚಟುವಟಿಕೆಗಳನ್ನ ಮಾಡ್ತಿದ್ರು. ತಮ್ಮ ಆತ್ಮರಕ್ಷಣೆಗೆ ಬಂದೂಕನ್ನು ಇಟ್ಕೊಂಡಿರ್ಬೋದು. ಆದರೆ ಅರಣ್ಯ ಇಲಾಖೆಯವರು ಯಾಕೆ ಅವ್ರನ್ನ ಶೂಟ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥ ಪ್ರಶ್ನೆ. ನಾನು ಈಗ ಅವರು ಕುಟುಂಬಸ್ಥರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಅವರು ಏನು ಕೃಷಿಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಅವ್ರ ಕೆಲಸ ಏನು ಸರ್? ಅವ್ರದ್ದು ಚಿಕ್ಕ ವಯಸ್ಸಿಂದನೇ ಕೃಷಿನೇನೆ ಸರ್. ಇವಾಗ ದೇ ಹ್ಯಾವ್ ನಾಟ್ ಎಜುಕೇಟೆಡ್ ವೆಲ್ ಸರ್. ಅವರು ಅಷ್ಟು ಸ್ಟಡೀಸ್ ಮಾಡಿಲ್ಲ. ಸೊ ನಾವು ಯೂಶ್ವಲಿ ನಮ್ಮದು ಫುಲ್ ವಿಲೇಜ್ ಒಂದು 500 ಮೆಂಬರ್ಸ್ ಇರ್ತೀವಿ ಸರ್. ಸೊ ಅದರಲ್ಲಿ ಆಲ್ಮೋಸ್ಟ್ 100% ಬರೀ ಕೃಷಿನೇ ಸರ್. ಹಸು ಇರುತ್ತೆ, ಇಲ್ಲಾಂದರೆ ಕೃಷಿ ಮಾಡ್ತಾ ಇರ್ತೀವಿ ಸರ್. ಸೊ ಅವ್ರು 3 ಮೆಂಬರ್ಸು ಅಷ್ಟೇ ಕೃಷಿನೇ ಮಾಡ್ತಿರೋದು ಸರ್. ರಾತ್ರಿ ವೇಳೆ ಯಾಕೆ ಅರಣ್ಯಕ್ಕೆ ಹೋದ್ರು ಅಂತ ಸರ್, ಒಂದು ಇವಾಗ ಯೂಶ್ವಲಿ ನಮ್ಮದು ಬಂದು ಎಂಡ್ ಆಫ್ ದಿ ವಿಲೇಜು, ಏನಾದರೂ ಒಂದು ಹಸು ಹೋಗಿರುತ್ತೋ ಇಲ್ಲ ಮೇ ಬಿ ಅದು ಏನಕ್ಕಂತ ಇನ್ನೂ ನಮಗಿನ್ನೂ ಕರೆಕ್ಟಾದ ಮಾಹಿತಿ ಸಿಕ್ಕಿಲ್ಲ. ಇರುತ್ತಲ್ವ, ಇನ್ ಕೇಸ್ ಅವರು ಏನು ಭೇಟಿಗೆ ಹೋಗಿದ್ರೆ ಅನ್ಕೋಬಿಡಿ. ಈಗ ಈ ದೇಶದಲ್ಲಿ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಎಷ್ಟು ಅಫೆನ್ಸ್ ಏನೇನು ನಡೀತಿದೆ, ಎಲ್ಲ ತಪ್ಪು ನಡೀತಿದೆ. ಈ ತಪ್ಪು ಮಾಡೋದು ಎಲ್ಲರೂ ಶೂಟ್ ಮಾಡಿಬಿಡ್ತಾರೆ. ನೀವು ಡೈರೆಕ್ಟ್ ಶೂಟ್ ಔಟ್ ಮಾಡಿಬಿಡ್ತೀರಾ ಏನಕ್ಕೆ? ಇನ್ ಕೇಸ್ ಹೋದ್ರಿ ಅರಣ್ಯ ಪ್ರದೇಶ ಹೋದ್ರೋ ಬಿಟ್ಟರೋ ಏನೋ ಇನ್ ಕೇಸ್ ಹೋಗಿ ಇಲ್ಲಿ ಓದಂಗೆ ಇರಲಿ, ಫಾರ್ ಎಕ್ಸಾಂಪಲ್ ಓದಂಗೆ ಇರಲಿ, ಹೋಗ್ತೀರಾ ನೀವು ಆ್ಯಸ್ ಪರ್ ಲಾ ಆ್ಯಂಡ್ ಆರ್ಡರ್ ಇದೆ, ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬಂದು ಶೂಟ್ ಮಾಡಿದ್ದೀರಾ, ಬಿಲೋನಿ ಇದೆ, ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಇವಾಗ ಕೇಳಿದ್ರೆ DIG ಆರ್ಡರ್ ಕೊಟ್ಟದ್ದು ಯಾವ ಸೋಲೆ ಮೇಲೆ ಕೊಟ್ಟದ್ದು? DIG ಆರ್ಡರ್ ಕೊಡ್ತಾನೆ ಅವನು, ಹೆಂಗೆ ಬಿಡೋಕ್ಕಾಗುತ್ತೆ? ಏನು ಪ್ರಕರಣ ಏನಿಲ್ಲ, ಎಲ್ಲ ಬರೋದಿಲ್ಲ. ಇಲ್ಲ ಜೋಳ ಬೆಳೆಯೋದು ಭತ್ತ ಬೆಳೆಯೋದು ಎಲ್ಲ ಕೃಷಿ ಮಾಡಕ್ಕೆ ಕೂತವರೆಲ್ಲ ಹಸು ಹಾಳ್ಕೊಂಡು ಇವ್ರು ಬಂದ್ಬಿಟ್ಟು ಎಲ್ಲ ಇದಕ್ಕೋದ್ರು ಬೇಟೆಗೆ ಹೋದ್ರೆ ಅಂದ್ಬಿಟ್ಟು ಎಲ್ಲ ಶೂಟ್ ಔಟ್ ಮಾಡಿದ್ರೆ ಆಗುತ್ತೆ. ಅದು ಎಲ್ಲ ಹೆಂಗೆ ಗೊತ್ತಾ ಮಾಡಿ ಫೋಟೋ ನೋಡಿದ್ರೆ ನೀವು, ಇಲ್ಲಿ ಶೂಟ್ ಔಟ್ ಮಾಡಿದ್ದಾರೆ, ಇಲ್ಲಿ ಶೂಟ್ ಔಟ್ ಮಾಡಿದ್ದಾರೆ, ಅಲ್ಲಿ ಶೂಟ್ ಮಾಡಿ ಜಾಗನ ಒಂದೇ ಒಂದು 3 ಜನ ಒಬ್ಬರು ಕೂಡ ಬಿಲೋನಿ ಯಾರಿಗೂ ಶೂಟ್ ಔಟ್ ಮಾಡಿಲ್ಲ. ಇನ್ ಕೇಸ್ ಮಾಡ್ಕೋಬೇಡಿ. ಇನ್ ಕೇಸ್ ಇವ್ರು ಹೋದ್ರು, ಫಾರೆಸ್ಟ್ ಅವ್ರು ಹೋದ್ರು, ಅವ್ರು ಶೂಟ್ ಔಟ್ ಮಾಡಿದ್ರು, ಅವರು ರಿಪ್ಲೈನ ಹೊಡೆದ್ರು ಅನ್ಕೋಬೇಡಿ. ಈಗ ಇಲ್ಲಿ ಡಿಪಾರ್ಟ್ಮೆಂಟ್ ತೋರಿಸಿ ಯಾರಿಗೆ ಗಾಯ ಆಗಿದೆ ಏನಾಗಿದೆ, ಒಬ್ಬರಿಗೆ ಏನೋ ಒಂದು ಸ್ಮಾಲ್ ಒಂದು ಇದಾಗಿಲ್ಲ, ಕ್ರಾಕ್ ಆಗಿಲ್ಲ, ಇವ್ರು ಮಾಡ್ಬಿಡ್ತಾರೆ ಎಲ್ಲ. ಎಲ್ಲ ಬೇಕಂದ್ರೆ ಹೋಗಿದ್ದಾರೆ, ಬೇಕಂದ್ರೆ ಶೂಟ್ ಔಟ್ ಮಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ನೋಡಿದ್ದಾರೆ, ಯಾರಿದ್ದಾರೆ, ಹೊಡೆದಿದ್ದಾರೆ ಅಷ್ಟೇ. ಇವನು ಬೇಕು, ಇವನು ಅವಾರ್ಡ್ ಬೇಕಾ, ಪ್ರಮೋಷನ್ ಬೇಕಾ, ಲವಡ ಬೇಕೆಲ್ಲ ಹೋಗೋದು ಹೊಡೆದು ಮಾಡೋರು ಅವರು. ಸರ್, ನನ್ನ ಕ್ವಶನು, ಇವಾಗ ಪ್ರಕರಣ ಇದ್ದಿದ್ರೆ, ಇವಾಗ ಅಕಸ್ಮಾತ್ ಬೇಟೆಗೆ ಹೋಗಿ ಪ್ರಕರಣ ಇದ್ದರೆ ಅದ್ರದ್ದು ಏನು ರೂಲ್ಸ್ ಇದೆ? ನಾನ್ ಬೇಲೇ ಇಲ್ಲ. ಹಂಗಾದ್ರೆ ಇವ್ರು ಏನಕ್ಕೆ ಬಿಟ್ಟರು? ಅದು ನನ್ನ ಕ್ವಶನು. ಇವಾಗ ಅಕಸ್ಮಾತ್ ಇವಾಗ ಫಸ್ಟೇ ಪ್ರಕರಣ ಇದ್ದಿದ್ರೆ ಏನಕ್ಕೆ ಬೇಲಲ್ಲಿ ಬಿಟ್ಟರು? ಹಂಗಾದ್ರೆ ಅಲ್ಲೇ ಪ್ರಾಬ್ಲಮ್ ಇದೆ ತಾನೆ. ಅಕಸ್ಮಾತ್ ಅವ್ರು ಬಿಟ್ಟಿಲ್ಲ ಅಂದರೆ ಈ ಥರ ಶೂಟೌಟ್ ಆಗ್ತಾ ಇತ್ತಾ? ಏನಕ್ಕೆ ಶೂಟೌಟ್ ಮಾಡಿದ್ದು? ಇವಾಗ ಶೂಟೌಟ್ ಆದರೂ ಸಾಯಿಸೋ ಥರ ಶೂಟೌಟ್ ಮಾಡಿದ್ರೆ ಸರ್, ಅದೇ ನನ್ನ ಕ್ವಶನು. ಇವಾಗ ಸರ್ ಏನಿಲ್ಲ ಸರ್, ಎಷ್ಟು ಹೆಂಗೆ ಟ್ರೀಟ್ ಮಾಡ್ತಿದ್ದೀವಿ ಅಂದರೆ, ಬಂದರೆ ಅವರು ಚಾಪೆ ಹಾಕಿ ಮಲಗಿಸಿ ನೀರು ಕೊಡಿಸಿ ಮೊಸರು ಎಲ್ಲನೂ ಮಾಡ್ತಾ ಇದ್ದೀವಿ ಸರ್. ಸಮ್ಮರಲ್ಲಿ ಬಂದ್ಬಿಟ್ರೆ ಅವರಿಗೆ ಏನು ಮಜ್ಜಿಗೆ ಹಾಕ್ತೀವಿ, ಗಂಜಿ ಮಾಡಿ ಕೊಡ್ತೀವಿ, ಎಲ್ಲ ಟೀ ಕೊಡ್ತೀವಿ, ಜ್ಯೂಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಗೆ ಏನಕ್ಕೆ ಶೂಟರ್ ಮಾಡಿದ್ರು ಗೊತ್ತಿಲ್ಲ, ನಮ್ಗೆ ಏನಕ್ಕೆ ಶೂಟರ್ ಮಾಡಿದ್ರೆ ಅದು ಹೋದ್ರಂತೆ ಶೂಟರ್ ಮಾಡಿ, ನಮ್ಗೆ ತಿಳಿದಿರೋ ಪ್ರಕಾರ ಹೋದ್ರಂತೆ ಶೂಟರ್ ಮಾಡಿದ್ರಂತೆ ಅಷ್ಟೇ. ಬಂದುಕಿತ್ತ ಏನೋ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇರ್ತೀನಿ, ಇದು ಫಾರೆಸ್ಟ್ ಹೋಗಿರ್ತೀನಿ, ಬಂದು ಇಟ್ಕೊಂಡಿರ್ತೀನಿ, ನೀವು ಆಫೀಸರ್ ಬಂದಾಗ ಶೂಟರ್ ಮಾಡಿಬಿಡ್ತಾರಾ? ಬನ್ನಿ, ನಿಮ್ಗೇನೋ ಟ್ರೈನಿಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಚೇಸ್ ಮಾಡಿ ಹಿಡೀರಿ, ಇಲ್ವಾ ವಾಕಿಟಾಗಿದೆ, ಇದು ಮಾಡಿ, ಆ ಕಡೆ ಕೌದಲಿದು ಬೀಟ್ ಇಲ್ವಾ, ಈ ಕಡೆ ಸಾಗೆ ಬೀಟ್ ಇಲ್ವಾ, ಎಲ್ಲರಿಗೆ ಎಲ್ಲಿ ರೌಂಡ್ ಅಪ್ ಮಾಡಿ ಹಿಡಿಯೋಕ್ಕಾಗಲ್ವಾ, ಏನೇನು ಮಾಡ್ತಾ ಇದು ಮಾಡೋಕ್ಕಾಗಲ್ಲ ಇವರಿಗೆ, ಓಡಕ್ಕಾಗಲ್ಲ, ಏನಾದ್ರು ಶೂಟ್ ಮಾಡ್ತಾರಂತ ಇವ್ರು ಬಂದ್ಬಿಟ್ಟು ಇಲ್ಲಿ ಇಲ್ಲ ಕತ್ತಗ ತೋರಿಸಲು ಫೋಟೋ ತೋರಿಸಲು ಇಲ್ಲಿ ಶೂಟ್ ಮಾಡಿದಾರಂತ ಎಲ್ಲ ಕಡೆ ಮಾಡ್ತಾ ಇರೋದಿದೆ. ಇವಾಗ ಇವರೇ ಅಂತ ಗೊತ್ತಾಗಿದೆ. ಸೊ ಇವಾಗ 2 ದಿನ ಅದು ಬಿಟ್ಟರು ಇವ್ರನ್ನ ಹಿಡ್ಕೋಬಹುದು. ಎಲ್ಲಿ ಹೋಗ್ಬಿಡ್ತಾರೆ ಸರ್? ಇವರೇನು ಅದರ್ ಕಂಟ್ರಿಗೆ ಹೋಗೋಕ್ಕಾಗುತ್ತಾ ಸರ್? ಅದು ನಮ್ಗೆ ಗೊತ್ತಾಗಲ್ಲ. ನಾವು ಯೂಶ್ವಲಿ ನಾವು ಇಲ್ಲಿ ಸ್ಟಡಿ ಮಾಡಕ್ಕೆ ಬಂದಿರ್ತೀವಲ್ಲ, ಕಾಡಿಗಂದ್ರೆ ಡೈಲಿ ಹೋಗ್ತೀವಿ ಸರ್. ಏನಾಗ್ತೀವಿ ಡೈಲಿ ಕಾಡಿಗೆ ಹೋಗ್ತೀವಿ, ಏನು ಹಸ ತಗೊಂಡು ಹೋಗ್ತೀವಿ, ಮೇಕೆ ಕುರಿ ಎಲ್ಲ ಕರ್ಕೊಂಡು ಹೋಗ್ತೀವಿ, ಮೇಸ್ಕೊ ಬರ್ತೀವಿ, ಎಲ್ಲ ಮಾಡ್ತೀವಿ. ನಮ್ದೇನು ಗೊತ್ತಾ, ಫಾರ್ ಎಕ್ಸಾಂಪಲ್ ಹಸ ಇರುತ್ತೆ, ಇವತ್ತು ಹೋಗಿಲ್ಲ ಅಂದರೆ ಕಾಡಿಗೆ ಓಡಿಸ್ಬಿಡ್ತೀವಿ, ರಿಟರ್ನ್ ಬರುತ್ತೆ ಅಂತ ನಂಬಿಕೆ ಓಡಿಸ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಮೇವಿರಲ್ಲ ಏನಿರಲ್ಲ, ಬೇರೆ ಪಕ್ಕ ತೋಟದಲ್ಲಿ ಇದು ಹಸಿರುಗಳು ಇದು ನೋಡುತ್ತೆ, ಅಲ್ಲಿ ಹೋಗ್ಬಿಡುತ್ತೆ, ಮೇಗೆ ಹೋಗ್ಬಿಡುತ್ತೆ. ನಾವು ನೈಟ್ ಹುಡ್ಕೋಕೆ ಹೋಗಬೇಕು, ಅಲ್ಲಿ ಹೋಗ್ಬೇಕಾದ್ರೆ ಹೋಗಿರ್ಬೋದು, 2-3 ಜನ ಹೋಗಿರ್ಬೋದು, ಅಲ್ಲಿದ್ದಿರ್ಬೋದು. ಇವ್ರು ಹೋಗಿ ಡೈರೆಕ್ಟ್ ನೋಡಿ ಶೂಟರ್ ಮಾಡೋದ ಏನು? ಒಂದು ಫಾರೆಸ್ಟ್ ಆಫೀಸ್ ಒಬ್ಬರು ಇರ್ತಾರೆ, ಫಾರೆಸ್ಟ್ ಆಫೀಸರು ಅಲ್ಲಿ 4 ಜನ ಇರ್ತಾರೆ, ಒಂದು ಜೀಪಲ್ಲಿ 5 ಜನ ಇರ್ತಾರೆ, ಅವ್ರು 3 ಜನ ಇದ್ರು ರೌಂಡ್ ಅಪ್ ಮಾಡೋಕ್ಕಾಗಲ್ವಾ? ನೋಡ್ತಾರೆ, ಇಲ್ಲಿ ನೋಡೋದು ಗೊತ್ತಾ, ಲೈಟಿಂಗ್ಸ್ ಎಲ್ಲ ಗೊತ್ತಾಗುತ್ತೆ, ಏನಿದೆ ನೋಡೋಣ ಅಂತ 3-4 ಜನ ಬಂದು ರೌಂಡ್ ಅಪ್ ಮಾಡಿ ಹಿಡಿಯೋಕ್ಕಾಗಲ್ವಾ? ಈ ಹೊರಗೆ ಏನೋ ಮಾಡಲಿ, ಇಡೀರಿ ಹೋಗಿ ಲೀಗಲ್ ಆಕ್ಷನ್ ತಗೊಳ್ಳಿ, ನಮ್ಗೆ ಏನೇನು ಸೆಕ್ಷನ್ ಇದೆ ಎಲ್ಲ ಸೆಕ್ಷನ್ ಹಾಕಿ, ನೀವೇನೋ 10 ವರ್ಷ 20 ವರ್ಷ ಜೈಲು ಹಾಕಿ ದಂಡ ಹಾಕಿ ಎಲ್ಲ ವಿಧಿಸೆಲ್ಲ ಮಾಡಿ ಕಾನೂನು. ಈಗ ರೇಪ್ ಮಾಡ್ತಾನೆ ತಗೊಂಡು ಕೂರಿಸ್ಬಿಟ್ಟು ಊಟ ಕೊಡ್ತೀರಾ, ಒಬ್ಬ ಮರ್ಡರ್ ಬರ್ತಾನೆ ಕರ್ಕೊಂಡೋಗಿ ಕೂರಿಸ್ಬಿಡ್ತಾರೆ, ಜೈಲು ಇಟ್ಕೊಬಿಡ್ತಾರೆ, ಎಲ್ಲ ಇಟ್ಕೊಬಿಡ್ತಾರೆ. ಇದು ಮತ್ತೆ ಶೂಟರ್ ಮಾಡಬೇಕು. 3 ಜನ 3 ಫ್ಯಾಮಿಲಿ ಹೋಗ್ಬಿಟ್ಟೈತೆ, ಮಕ್ಕಳು ನೋಡಿ, ಚಿಕ್ಕ ಮಕ್ಕಳವರೆ, ಮದುವೆ ಆಗಿದೆ, ಚಿಕ್ಕ ಮಕ್ಕಳು ನೋಡಿದ್ರೆ ಹೆಂಗೆ ಮನಸ್ಸು ಉರಿತದೆ ಸರ್. ಅವ್ರಿಗೆ ಮಕ್ಕಳೇ ನೋಡ್ಕೋತಾರೆ. ಆಗ ನಾವೆಲ್ಲ ಫುಲ್ ಕರೋಡ್ಪತಿ, ಅವ್ರು ಯಾರೆಲ್ಲ ದುಡ್ಡಿಲ್ಲ, ಇಲ್ಲ ಸಾಲ ಭಾಳ ಮಾಡ್ಕೊಂಡಿರೋರು. ಆಗ ಮನೇಲಿರೋರು ಆಗ ಹೆಂಗ್ಸ್ ಏನು ಮಾಡ್ತಾರೆ, ಈಗ ಸಾಲ ಹೆಂಗೆ ತೀರಿಸ್ತಾರೆ, ಯಾರು ನೋಡ್ಕೋತಾರೆ ಮಾಡ್ತಾರೆ. ಈಗ ಇನ್ನು ಮುಂದೆ ನಮ್ಮ ಊರಲ್ಲಿ ಯಾವುದೋ ಇರಲಿ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ವಾಚರ್ ಹೆಂಗೆ ಬರ್ಬೋದಲ್ಲಿ ಇರಬಾರ್ದು. ಆಲ್ರೆಡಿ ಹೋಗಿದ್ದು ಶಾಗಿ ಗ್ರಾಮ ಪಂಚಾಯತ್ ಅಲ್ಲಿ ಹೋಗಿದ್ದು, ಕಲಿ ದುಡ್ಡಿ ಎಲ್ಲ ಕಡೆ ಹೊಡೆದಾಗ್ಬಿಟ್ಟಿದ್ದೀವಿ. ಅವರೇ ಮಾಡಿರೋದು. ಈಗ ಎಲ್ಲ ಹೊಡೆದಾಕಿದ್ದು ಪ್ರತಿಭಟನೆ ಮಾಡ್ತಿದ್ದೀವಿ. ಇನ್ನು ನಮ್ಮ ಊರಿಗೆ ಬರಬಾರ್ದು, ಅವರು ಯಾವುದೇ ಬರಬಾರ್ದು, ಏನಿದೆ ನಾವು ಡೀಲ್ ಮಾಡ್ಕೊಡ್ತೀವಿ. ಏನು ನಮ್ಮ ಊರೈತಾ, ನಮ್ಮ ಊರ 400 ಜನ ಏನು ಮಾಡ್ತೀವಿ, ಎಲ್ಲ ಟೆರರಿಸ್ಟ್ ಅವರು, ನಾವು ಟೆರರಿಸ್ಟ್ ಅವರು. ಬಂದು ನೋಡಿದ್ರೆ ಎಲ್ಲ ನೋಡಿದ್ರೆ ಎಲ್ಲರ ಮನೆಯಲ್ಲೂ ಸೀಮೆಸ್ ಆಗಲಿ ಒಂದು 4-5 ಇದು ನಾರ್ಮಲ್ ಇದೆಲ್ಲ 6 ಕುಡಿ ಎಲ್ಲನ ಆಯ್ತು ನಮಗೆ. ಎಲ್ಲ ಪೂರ ಮೇನ್ ಆಗಿ ಏನು ಗೊತ್ತಾ, ನಮಗೆ ಹಾಲು ಡೈರಿ ಅದು ನಮ್ಗೆ 15 months ಪೇಮೆಂಟ್ ಆಗುತ್ತೆ, ಆಯ್ಕೊಂಡು ದುಡಿತಾರೆ. ಮತ್ತೆ ಇದು ಅಕ್ಕಿ ಜೋಳ ರಾಗಿ ಹಾಕ್ಬಿಟ್ಟು ಅದೇನೋ 6 months ಒಂದು ಮಳೆ
ಹೇಳೋದಕ್ಕೆ ನೋಡಿ ಈಗ ಮಳೆ ಇಲ್ಲ ಏನಿಲ್ಲ ಇಟ್ಕೊಬಿಟ್ಟು ಕೂತಾವರೆಲ್ಲ ಇದೇನಾಗುತ್ತೆ ಇದು ಈಗ ಅವ್ರು ಆರೋಪ ಮಾಡ್ತಾ ಇರುವಂತದ್ದು ನಾವು ಇವರು ಅಕ್ರಮವಾಗಿ ಬೇಟೆ ಆಡ್ಲಿಕ್ಕೆ ಬಂದಿದ್ರು, ಹಾಗಾಗಿ ನಮ್ಮ ಮೇಲೆ ಫೈರ್ ಮಾಡಿದ್ರೆ ನಾವು ವಾಪಸ್ ಫೈರ್ ಮಾಡಿದ್ರೆ ಅಕ್ರಮವಾಗಿ ಸರಿ ಹೋಗಿ ನಾವು ಹೋಗಿದ್ದೀನಿ ಕಾಡಿಗೆ ಹೋಗಿದ್ದೀನಿ ಬೇಟೆ ಆಡಿದ್ದೀನಿ ಒಂದು ಜಿಂಕೆ ಮರಿ ಹೊಡೆದಾಕ್ಬಿಟ್ಟಿದ್ದೀನಿ ನೋಡಿದ್ದೀರಾ ಬಂದು ನೀವು ಅರೆಸ್ಟ್ ಮಾಡಿ. ಇನ್ ಕೇಸ್ ನಂತರ ಗನ್ ಐತೆ ನಾ ಫೈರ್ ಬ್ಯಾಕ್ ಮಾಡಿದ್ದೀನಿ ಅಂದರೆ ನೀನು ನನಗೆ ತೋರಿಸಪ್ಪ ನಿಮ್ಗೇನಾಗಿದೆ. 3 ಜನ ಸತ್ತೋಗಿದ್ದೀವಿ, ಅಪ್ಪನ ಫೈರ್ ಮಾಡಿದ್ರೆ ನಿಮ್ಗೇನೋ ಆಗಿರಬೇಕಿತ್ತು, ಅಟ್ಲೀಸ್ಟ್ ಏನೋ ಸ್ವಲ್ಪ ಆಗಿರ್ಬೇಕಿತ್ತು, ಆಗಿದೆಯಾ ಏನಾಗಿಲ್ಲ. ಹಂಗಾರೆ ಏನು ಬಂದಿದ್ರೆ ಡೈರೆಕ್ಟ್ ಶೂಟರ್ ಮಾಡಿದ್ರೆ ಅಷ್ಟೇ, ಏನು ಎತ್ತ ಕೇಳಿಲ್ಲ ಏನಿಲ್ಲ. ನೋಡಿದ್ರೆ ಎತ್ತಿ ನೆತ್ತಿಗೆ ಕೊಟ್ಟಿದೆ, ಎದ್ದು ಹೊಡೆದಿದ್ದೆ ಅವರು. ಫೋಟೋ ನೋಡಿದ್ದಾರೆ, ಇಲ್ಲಿ ಹೊಡೆದವ್ರೆ ಟೆರರಿಸ್ಟ್ ಅವರು, ಪಾಕಿಸ್ತಾನದವರು. ಫೀಲ್ ಆಗ್ತಿಲ್ಲ ಸರ್, ಹತ್ರದಿಂದನೇ ಹೊಡೆದಂಗೆ ಫೀಲ್ ಆಗ್ತಿಲ್ಲ. ಮಾತಾಡಿರ್ತಾರೆ ಹತ್ರದಿಂದ ಹೊಡೆದಂಗೆ, ಕ್ಲೋಸ್ ನಮಗೆ ಫೀಲ್ ಫೋಟೋಸ್ ನೋಡಿದ್ರೆ ಗೊತ್ತಾಗಲ್ಲ, ಕ್ಲೋಸ್ ರೇಂಜಿಂದ ಹೊಡೆದಂಗೆ ಫೀಲ್ ಆಗ್ತದೆ. ಅದು ಕ್ಲೋಸ್ ರೇಂಜ್ ಅವ್ರಿಗೆ ಒಬ್ರಿಗಾದ್ರೂ ಅಟ್ಲೀಸ್ಟ್ ಏಟ್ ಆಗಿರ್ಬೇಕಿತ್ತಲ್ಲ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಕಾಡಂಚಿನ ಭಾಗಗಳಲ್ಲಿ ಲೈಸೆನ್ಸ್ ತಗೊಂಡು ಬಂದೂಕು ಇಟ್ಕೊಂಡಿರ್ತಾರೆ ಒಂದಷ್ಟು ಜನ, ಆತ್ಮರಕ್ಷಣೆ ಆ ಥರ ಏನಾದ್ರು ಇಟ್ಕೊಂಡಿದ್ರು ಅವರು ಸರ್. ಅದು ಗೊತ್ತಿಲ್ಲ, ಯಾಕಂದ್ರೆ ನಮಗೆ ಇವಾಗ ಒಂದು 7 to 8 years ಆಯ್ತು. ನಾವು ಆಲ್ಮೋಸ್ಟ್ ಮೂರಲ್ಲಿ ಇದೆಯಾ ಆ ಥರ ಏನೂ ಇಲ್ಲ ಸರ್. ಬಂದೂಕು ಆ ಥರ ಏನಿಲ್ಲ, ಲೈಸೆನ್ಸ್ ಬಂದಕ್ಕೆ ಏನು ಕೊಟ್ಟಿಲ್ಲ, ಗೊತ್ತಿಲ್ಲ. ನಾವು ಇರ್ಬೋದು 1 or 2 ಇರ್ಬೋದು, ಬಟ್ ಏನಿಲ್ಲ. ಇನ್ ಕೇಸ್ ಪರವಾಗಿಲ್ಲ, ನಾಳೆ ಬಂದಕ್ಕೆ ಇಟ್ಕೊಂಡು ಏನು ಮಾಡಿರಲಿ. ಯಾರು ಹಿಡಿದಿಲ್ಲ, ಸೋಫನ್ ಹಿಡಿದಿಲ್ವಾ, ಅರಣ್ಯ ಇಲಾಖೆಯಲ್ಲಿ ಯಾರು ಹಿಡಿದಿಲ್ವಾ, ಕರ್ಕೊಂಡು ಹೋಗಿಲ್ವಾ, ಜೈಲು ಹಾಕಿಲ್ವಾ, ಬೇಲ್ ಹಾಕಿಲ್ವಾ ಬೆಟ್ಟದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೈಟ್ ಹೋಗ್ತಾರೆ, ಹಸು ಕಾಡಿಗೆ ಹೋಗ್ಬಿಟ್ಟೈತೆ, ಹುಡುಕಕ್ಕೆ ಹೋಗ್ತಾರೆ. ಈಗ ಚಿರತೆದಲ್ಲಿ ಇದು ಗೊತ್ತಾ ನಿಮಗೆ, ಬೆಟ್ಟದಲ್ಲಿ ಹೋಗಬೇಕಾರೆ ಹಿಡಿದಿದೆ. ಈ ಕಡೆ PG ಪಲ್ಲಿ ಹೋಗಿದ್ದಾರೆ, ಅಲ್ಲಿನಾಗೈತೆ ಚಿರತೆ ಹಿಡಿದಿದೆ, ಅಲ್ಲ ಗೊತ್ತಲ್ವಾ. ಇದು ಹಿಡಿದು ಬಿಟ್ಟರೆ ಯಾರು ಕೊಡ್ತಾರೆ, ಏನಲ್ಲ ಬರ್ತಾರೆ ನೋಡ್ತಾರೆ, ಫೋಟೋ ಹಿಡಿದ್ರೆ ಹೋಗ್ಬಿಡ್ತಾರೆ. ಬಟ್ ಏನು ಕೊಡಲ್ಲ, ಏನು ಈ ಗೌರ್ಮೆಂಟ್ ಬಂದ್ಬಿಟ್ಟು ಏನು ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ DG ಆರ್ಡರ್ ಕೊಟ್ಟನಂತೆ, DG ಶೂಟ್ ಮಾಡಿ ಕೊಟ್ಟನಂತೆ. ಈಗ ವಾಚರ್ಗೆ ಏನು ಕೊಡ್ತಾನೆ DGಗೆ ಏನೋ ಹಸ ಹೋಗಿರ್ಬೋದು, ಹುಡ್ಕಕ್ಕೆ ಹೋಗಿರ್ಬೋದು, ಆ ಥರ ಅಸಂಪ್ಷನ್ ಇಲ್ವಾ. ಇವ್ರು ಹೇಳ್ತೀರಾ ಬೇಟೆಗೆ ಹೋದ್ರು ಅಂತ, ಓಕೆ ಬೇಟೆಗೆ ಹೋಗ್ಬಿಟ್ರು, ಹೋಗಿದ್ದಾರೆ ನೋಡಿದ್ದೀರಾ, ಅರೆಸ್ಟ್ ಮಾಡಿ ಹಿಡೀರಿ, ಕರ್ಕೊಂಡು ಹೋಗಿ ನಿಮ್ಮ ಬಸ್ಸಿಗೆ ತಗೊಳ್ಳಿ, ಏನೇನು ಮಾಡಬೇಕು ಎಲ್ಲ ಒಳ್ಳೆ ನೀವು ಎಲ್ಲ ನೀವು ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ 5 years ಜೈಲ, 5 years ಜೈಲ್ ಹಾಕ್ಬಿಡಿ, 10 years ಜೈಲ್ ಹಾಕ್ಬಿಡಿ, ಏನು ಮಾಡಬೇಕೋ ಮಾಡ್ಬಿಡಿ ಅಷ್ಟೇ. ಕೇಳಿದ್ರೆ ಈಗ ಏನು DG ಆರ್ಡರ್ ಕೊಟ್ಟನಂತೆ, ಯಾರಿಗೆ ವಾಚರಿಗೆ ಶೂಟ್ ಮಾಡೋಕೆ, ವಾಚರಿಗೆ ಏನೈತೆ ಶೂಟ್ ಮಾಡೋಕ್ಕೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಪೊಲೀಸ್ ಲೆವೆಲ್ ಐತೆ, 1, 2, 3 ಲೆವೆಲ್ ಐತೆ, ಅದು ಯಾರು ಮಾಡ್ಬೇಕು, ಎನ್ಕೌಂಟರ್ ಮಾಡಬೇಕಾದ್ರೆ ಅಫಿಷಿಯಲ್ ಆಗಿ ಕೋರ್ಟಲ್ಲೇ ಆಗಲಿ ಇದೆಲ್ಲಾಗಿ ತರ್ಕೋದು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರಬೇಕು, ಆಗ ಶೂಟರ್ ಮಾಡಬೇಕು. ಹೋಗ್ತಾರೆ ಇಲ್ಲ ಕಾಡಿಗೆ ಹೊಡೆದ್ಬಿಡ್ತಾರೆ ಇವರು. ಈ ಥರ ಏನಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಬೇಟೆಗೆ ಹೋಗಿದ್ದಾರೆ ಅಂತ ಪ್ರಕರಣಗಳು ಇದೆ ಸರ್, ಬೇಟೆಗೆ ಹೋಗಿದ್ದಾರೆ ಹಿಡಿದಿದ್ದೀವಿ ಅಂತ ಇದೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸರ್, ಓಕೆ ಅದು ತಪ್ಪು ಅಂತ. ಬಟ್ ಶೂಟ್ ಔಟ್ ಮಾಡೋ ಥರ ಏನು ಅಂತ ನನಗೆ ಅಲಿಗೇಷನ್ ಇಡ್ತೀನಿ. ಹೆಂಗಂದ್ರೆ ಗೊತ್ತಾ, ಫಾರೆಸ್ಟ್ ಆಫೀಸರ್ ಬಂದರು, ಕಾಡಿಗೆ ಹೋದ್ರು, ಅವ್ರು ಬೇಟೆ ಮಾಡ್ತಿದ್ರು, ನಮ್ಮ ಊರವರು ಹೋದ್ರು, ಪ್ರೊಟೆಕ್ಟ್ ಮಾಡೋಕೆ ಹೋಗಿದ್ರು, ಅದಕ್ಕೆ ಇವ್ರ ಮೇಲೆ ದಾಳಿ ಮಾಡಿದ್ದಾರೆ. ಅವರು ಫಾರೆಸ್ಟ್ ಆಫೀಸರ್ ಬಂದಿದ್ದು, ಬೇಟೆಗೆ ಹೋಗಿದ್ದು ಫಾರೆಸ್ಟ್ ಆಫೀಸರ್ ನಮ್ಮ ಫಾರೆಸ್ಟ್ ನಾವು ಕಾಪಾಡಕ್ಕೆ ಹೋಗಿ ನಮ್ಮ ಮೇಲೆ ದಾಳಿಗೆ ಶೂಟ್ ಮಾಡೋರು ಅಷ್ಟೇ. ಈಗ ನಾವು ಹೇಳೋದಷ್ಟೇ. ಇನ್ನು ಮುಂದೆ ನಾವು ನೋಡಲಿ, ಇನ್ನು ಮುಂದೆ ನಮ್ಮ ಫಾರೆಸ್ಟ್ ಆಫೀಸ್ ಆಗಲಿ ಯಾರು ಗಾರ್ಡರ್, ವಾಚರು, ರೇಂಜರು ಯಾರು ಬರಬಾರ್ದು, ನಮಗೆ ನಮ್ಮ ಊರಿಗೆ ಬರಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.